ಪ್ರದೀಪ್ ಈಶ್ವರ್ ಕರ್ನಾಟಕದಲ್ಲಿ ಯಾರಾದರೂ ವಿವಾದ ಪುರುಷ ಅಂತ ಪ್ರಶಸ್ತಿ ಕೊಟ್ಟರೆ ಅದನ್ನು ಪ್ರದೀಪ್ ಈಶ್ವರ್ಗೆ ಕೊಡಬಹುದು. ಪ್ರದೀಪ್ ಈಶ್ವರ್ ಅವರಷ್ಟು ಕಾಂಟ್ರವರ್ಸಿ ಮಾಡಿಕೊಂಡ ಇನ್ನೊಬ್ಬ ಶಾಸಕ ಅಥವಾ ನಾಯಕ ಕರ್ನಾಟಕದಲ್ಲಿ ಸಿಕ್ಕೋದಿಲ್ಲ. ಅದಕ್ಕೆ ಕಾರಣಗಳು ಇದ್ದಾವೆ. ಕಾಂಗ್ರೆಸ್ಸಿನ ಕೆಲವು ನಾಯಕರು ಯಾರನ್ನಾದರೂ ಸೀರಿಯಸ್ ಆಗಿ ಅಟ್ಯಾಕ್ ಮಾಡಬೇಕು ಅಂತಂದರೆ ಆಗ ಪ್ರದೀಪ್ ಈಶ್ವರ್ ಅವರಿಗೆ ಜವಾಬ್ದಾರಿ ಕೊಡ್ತಾರೆ. ಅದಕ್ಕೆ ಕಾರಣ ಇಷ್ಟೇ, ಪ್ರದೀಪ್ ಈಶ್ವರ್ ಅವರು ಬಳಸೋ ಭಾಷೆ. ಈ ಮನುಷ್ಯ ಹೇಗೆ ಅಂದರೆ, ಈತನಿಗೆ ಭಾಷೆ ಭಾಷಣ ಎರಡು ಅದ್ಭುತ. ಇತ್ತೀಚೆಗೆ ಬಂದಿರೋ ಯುವ ನಾಯಕರಲ್ಲಿ ಈತನಷ್ಟು ಅದ್ಭುತವಾಗಿ ಭಾಷೆಯನ್ನು ಬಳಸ್ಕೊಂಡಿರೋ ಇನ್ನೊಬ್ಬ ಲೀಡರ್ ಇಲ್ಲ. ಮಾತುಗಳಲ್ಲಿ ತೆಲುಗು ಸಿನಿಮಾ ಸ್ಟೈಲ್ ಇರುತ್ತೆ. ತೆಲುಗು ಕೂಡ ಸೂಪರಾಗಿ ಬರೋದ್ರಿಂದ ಆ ಸ್ಟೈಲ್ನ ಅಳವಡಿಸ್ಕೊಂಡಿದ್ದಾರೆ. ಅದರಲ್ಲಿ ನಂಬರ್ 1. ನಂಬರ್ 2 ಏನಂದರೆ, ಈತ ವಿರೋಧಿಗಳನ್ನು ಬೈಯೋವಾಗ ಲೈ ಮಗನೇ, ಅಯೋಗ್ಯ, ಕೋತಿ ಇತ್ಯಾದಿ ಇತ್ಯಾದಿ ಭಾಷೆ ಬಳಸ್ತಾರೆ. ಬೈಸ್ಕೊಳ್ಳೋ ವ್ಯಕ್ತಿ MLAನ, ಮಿನಿಸ್ಟ್ರ, ಸೀನಿಯರ, ವಯಸ್ಸಾದವರ, ಚಿಕ್ಕವರ, ದೊಡ್ಡವರ ಯಾವುದನ್ನು ನೋಡಲ್ಲ. ಬೈಬೇಕು, ದಟ್ಸ್ ಇಟ್. ಇನ್ನು ಭಾಷಣ ಮಾಡುವಾಗ ಪ್ರದೀಪ್ ಈಶ್ವರ್ ಅವರ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ಅದನ್ನು TV ಮೀಡಿಯಾಗಳು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಮೀಸೆ ತಿರುವುದು, ತೋಳು ತಟ್ಟೋದು, ಸಿನಿಮಾ ಸ್ಟೈಲಲ್ಲಿ ಮಾತಾಡೋದು ಎಲ್ಲವೂ TV ಸ್ಟೈಲ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತವೆ. ಇದು ಇನ್ನೊಂದು ಕಾರಣ. ಹಾಗಾಗಿ TVಯವರು ಪ್ರದೀಪ್ ಈಶ್ವರ್ ಭಾಷಣಗಳನ್ನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಈ ಭಾಷಣಗಳನ್ನ ಮಾಡುವಾಗ ತಾನೊಬ್ಬ ಶಾಸಕ ಅನ್ನೋ ಗಾಂಭೀರ್ಯತೆ ಇರೋದಿಲ್ಲ. ರಾಜತಾಂತ್ರಿಕ ಭಾಷೆ, ಸಭ್ಯ ಭಾಷೆ, ಸೌಜನ್ಯದ ಭಾಷೆ ಇವೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ವಿಶೇಷ ಏನಂದರೆ, ಈತ ಓದಿರೋದು ಸಿದ್ಧಗಂಗಾ ಮಠದಲ್ಲಿ. ಇವರ ತಂದೆ ತಾಯಿ ಇಬ್ಬರು ಆರ್ಥಿಕ ಸಮಸ್ಯೆ ಕಾರಣದಿಂದ ಸೂಸೈಡ್ ಮಾಡ್ಕೊಳ್ತಾರೆ. ಆಗಿನ್ನೂ ಪ್ರದೀಪ್ ಚಿಕ್ಕ ಹುಡುಗ. ಬಹುಶಃ ಆಗ ಆತ ಎದುರಿಸಿದ ಅವಮಾನ, ಸವಾಲು, ಬಡತನಗಳೇ ಪ್ರದೀಪ್ ಈಶ್ವರ್ನ ಈಗ ಡೇರ್ ಡೆವಿಲ್ ಮಾಡಿದ್ದಾವೆ ಅಂದರೆ ಆಶ್ಚರ್ಯ ಇಲ್ಲ. ತಂದೆ ತಾಯಿಯನ್ನು ಕಳ್ಕೊಂಡ ಪ್ರದೀಪ್ ಈಶ್ವರ್ ಅವರಿಗೆ ಶಿಕ್ಷಣ ನೀಡಿದ್ದು ಸಿದ್ಧಗಂಗಾ ಮಠ. ಹೈಸ್ಕೂಲ್ವರೆಗೆ ಮಠದಲ್ಲೇ ಓದಿದ ಪ್ರದೀಪ್ ಈಶ್ವರ್ ಆಮೇಲೆ ಚಿಕ್ಕಬಳ್ಳಾಪುರದಲ್ಲೇ PUC ಮಾಡ್ತಾರೆ. BSc ಡಿಗ್ರಿ ಸೇರ್ತಾರೆ. ಆದರೆ ಡಿಗ್ರಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸ್ಪೆಷಾಲಿಟಿ ಏನಂದರೆ, ಡಿಗ್ರಿ ಕೂಡ ಪಾಸ್ ಮಾಡದೇ ಇರೋ ಪ್ರದೀಪ್ ಈಶ್ವರ್ ಮಕ್ಕಳಿಗೆ ಟ್ಯೂಷನ್ ಮಾಡೋ ಮೇಷ್ಟ್ರಾಗ್ತಾರೆ. ಬಯಾಲಜಿ ಟೀಚಿಂಗ್ ಮಾಡ್ತಿರ್ತಾರೆ. ಸಖತ್ತಾಗಿ ಮಾತಾಡ್ತಾ ಇದ್ದ, ಪಂಚಿಂಗ್ ಡೈಲಾಗ್ ಹೊಡಿತಾ ಇದ್ದ ಪ್ರದೀಪ್ ಈಶ್ವರ್ ಆಮೇಲೆ ಟ್ಯೂಷನ್ ಸಂಸ್ಥೆಯನ್ನೇ ಕಟ್ತಾರೆ. ಅವರೀಗ ಪರಿಶ್ರಮ ನೀಟ್ ಅಕಾಡೆಮಿ ಓನರ್. ಪರಿಶ್ರಮ ನೀಟ್ ಅಕಾಡೆಮಿ ಯಾವ ಲೆವೆಲ್ಲಿಗೆ ಜನಪ್ರಿಯತೆ ಪಡೀತಂದರೆ ಅದು ಬೇರೆನೇ ಲೆವೆಲ್. ಆದರೆ ಪರಿಶ್ರಮ ನೀಟ್ ಅಕಾಡೆಮಿ ಇದೆಯಲ್ಲ, ಅದು ಬೇರೆ ಟ್ಯೂಷನ್ ಕಾಲೇಜುಗಳಂತೆಯೇ ಇದೆ. ದುಡ್ಡು ಜಾಸ್ತಿನೇ ಇದೆ. ಫೀಸ್ ಎಷ್ಟು ಕೊಡಬೇಕು ಗೊತ್ತಾ? ಹಾಸ್ಟೆಲ್ ಸೌಲಭ್ಯ ಬೇಕು ಅಂದರೆ 3.5 ರಿಂದ 4 ಲಕ್ಷ. ಹಾಸ್ಟೆಲ್ ಬೇಡ ಅಂದರೆ 2.5 ರಿಂದ 3.5 ಲಕ್ಷ. ಇಷ್ಟೆಲ್ಲ ಕೊಟ್ಟಿರೋ ಪ್ರದೀಪ್ ಈಶ್ವರ್ ಅವರ ಸಂಸ್ಥೆ ಸೌಲಭ್ಯಗಳನ್ನು ಹಾಗೆ ಕೊಡುತ್ತೆ. ಅದು ಬಿಡಿ, ಬಡವ್ರಿಗಷ್ಟೇ ಅಲ್ಲ, ಮಧ್ಯಮ ವರ್ಗದವರು ಕೂಡ ಈಗಿನ ಕಾಲದಲ್ಲಿ ದುಡಿದ ಹಣ ಎಲ್ಲ ಮಕ್ಕಳ ಶಿಕ್ಷಣಕ್ಕೆ ಸುರಿಬೇಕು. ಅದು ಬೇರೆ ಕತೆ. ಮತ್ತೆ ಕಾಂಟ್ರವರ್ಸಿಗೆ ಬರೋಣ. ಈ ಪ್ರದೀಪ್ ಈಶ್ವರ್ ಅದ್ಯಾವ ರೀತಿ ಕಾಂಟ್ರವರ್ಸಿ ಮಾಡಿಕೊಳ್ಳೋ ಮನುಷ್ಯ ಅಂದರೆ, ಪ್ರತಾಪ್ ಸಿಂಹ ಬಗ್ಗೆ ಟೀಕೆ ಮಾಡ್ತಾ ಇದ್ದಾಗ ಕೋತಿ ಅಂತ ಕರೆದಿದ್ರು. ಬಹುಶಃ ಪ್ರದೀಪ್ಗೆ ಓಪನ್ ಚಾಲೆಂಜ್ ಹಾಕಿ ಕೋರ್ಟಿಗೆ ಎಳೆದ ಮೊದಲ ವ್ಯಕ್ತಿ ಪ್ರತಾಪ್ ಸಿಂಹ. ಕೇಸನ್ನೇ ವಜಾ ಮಾಡಬೇಕು ಅಂತ ಕೋರ್ಟಿಗೆ ಹೋಗಿ ಕೋರ್ಟೂ ಬೈದು ಅದು ಇನ್ನೂ ಕೋರ್ಟಲ್ಲೇ ಇದೆ. ಆವಾಗ ಪ್ರತಾಪ್ ಸಿಂಹ ಕೂಡ ಪ್ರದೀಪ್ ಈಶ್ವರ್ ಅವರನ್ನು ಮುಳ್ಳುಹಂದಿ, ಕಾಮಿಡಿ ಪೀಸು, ಕತ್ತಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯೋದಿಲ್ಲ ಅಂತೆಲ್ಲ ಟೀಕೆ ಮಾಡಿದರು. ಈಗ ಇಬ್ಬರು ಕೋರ್ಟಲ್ಲೇ ಫೈಟ್ ಮಾಡ್ತಿದ್ದಾರೆ. ಪ್ರದೀಪ್ ಈಶ್ವರ್ ಅವರ ಪಂಚಿಂಗ್ ಡೈಲಾಗ್ಗಳಿಗೆ ಮೊದಲ ಟಾರ್ಗೆಟ್ ಆಗಿದ್ದು ಮಾಜಿ ಸಚಿವ, ಈಗ ಚಿಕ್ಕಬಳ್ಳಾಪುರ MP ಆಗಿರೋ ಸುಧಾಕರ್. ವಿಚಿತ್ರ ಅಂದರೆ, ಪ್ರದೀಪ್ ಈಶ್ವರ್ ಒಂದು ಕಾಲದಲ್ಲಿ ಸುಧಾಕರ್ ಅವರ ಕುಚಿಕು ಆಗಿದ್ದ ಶಿಷ್ಯ ಮನುಷ್ಯ. ಅಂದ ಹಾಗೆ ಸುಳ್ಳುಗಳನ್ನು ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳೋದ್ರಲ್ಲಿ ಪ್ರದೀಪ್ ಈಶ್ವರ್ ಫೇಮಸ್ಸು. ಮೋದಿಯವರು ಒಬ್ಬೊಬ್ಬರ ಖಾತೆಗೂ 15 ಲಕ್ಷ ಬ್ಯಾಂಕಿಗೆ ಹಾಕ್ತೀವಿ ಅಂತ ಯಾವಾಗ ಹೇಳಿದ್ರೋ ಗೊತ್ತಿಲ್ಲ. ಆದರೆ ಆ ಸುಳ್ಳನ್ನು ಪ್ರದೀಪ್ ಈಶ್ವರ್ ಎಷ್ಟು ಓಪನ್ ಆಗಿ, ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ ಅಂದರೆ ಕೇಳಿದವರು ನಂಬಲೇಬೇಕು. ಅದನ್ನು ಬಿಡಿ, ಈ ಸುಳ್ಳನ್ನು ಕಾಂಗ್ರೆಸ್ಸಿನ ಪ್ರತಿಯೊಬ್ಬರೂ ಹೇಳ್ತಾರೆ.
ಅದಾದ್ಮೇಲೆ ಮೋದಿ ಅಭಿಮಾನಿಗಳನ್ನು ಅಂಧಭಕ್ತರು, ಕೋಮುವಾದ ಹರಡೋರು ಅಂತೆಲ್ಲ ಟೀಕೆ ಮಾಡಿದ್ದ ಪ್ರದೀಪ್ ಈಶ್ವರ್ ಪ್ರಧಾನಿ ಮೋದಿ ಅವರನ್ನು ಗೂಂಡಾ ಅಂತ ಕರೆದಿದ್ದು ಕಾಂಟ್ರವರ್ಸಿ ಆಗಿತ್ತು. ಯತ್ನಾಳ್ ಅವರ ವಿಷಯದಲ್ಲೂ ಅಷ್ಟೇ. ಯತ್ನಾಳ್ ಅವರನ್ನು ಟೀಕೆ ಮಾಡ್ತಾ ಇದ್ದ ಪ್ರದೀಪ್ ಅವನೊಬ್ಬ ಕೋತಿಯ ಬ್ರೀಡ್ಗೆ ಹುಟ್ಟಿದವನು ಅಂತ ಹೇಳಿದರು. ಅದಾದಮೇಲೆ ವಿಧಾನಸಭೆ ಕಲಾಪದಲ್ಲಿ ಆಗ ಸ್ಪೀಕರ್ ಆಗಿದ್ದ ಯುಟಿ ಖಾದರ್ ಅವರು ಬೈದು ಬುದ್ಧಿ ಹೇಳಿದ್ದೂ ಆಗಿದೆ. ಪ್ರದೀಪ್ ಈಶ್ವರ್ ಅವರು ಜೈಂಟ್ ಕಿಲ್ಲರ್ ಅಂತಾನೆ ಫೇಮಸ್. ಕೆ ಸುಧಾಕರ್ ಅವರನ್ನು ಸೋಲಿಸ್ತಾರೆ ಅನ್ನೋ ನಿರೀಕ್ಷೆ ಆಗ ಯಾರಿಗೂ ಇರಲಿಲ್ಲ. ಆದರೆ ಸೋಲಿಸಿದ್ರು. ಆ ಕಾರಣಕ್ಕೋಸ್ಕರನೇ ಫೇಮಸ್ ಆದ ನಾಯಕ ತನ್ನನ್ನು ತಾನು ಸೆಲ್ಫ್ ಮೇಡ್ ಲೀಡರ್ ಅಂತ ಪ್ರೊಜೆಕ್ಟ್ ಮಾಡ್ಕೊಂಡಿರೋ ಪ್ರದೀಪ್ ಈಶ್ವರ್ ಅವರ ಇನ್ನೊಂದು ತಂತ್ರ ಏನು ಗೊತ್ತಾ? ದೊಡ್ಡ ದೊಡ್ಡ ನಾಯಕರ ಬಗ್ಗೆ ಟೀಕೆ ಮಾಡೋದು, ಓವರ್ ಕಾನ್ಫಿಡೆನ್ಸಲ್ಲಿ ಟೀಕೆ ಮಾಡೋದು, ಲೋ ಲೆವೆಲ್ ಭಾಷೆ ಬಳಸೋದು. ಇದೊಂಥರ ಔಟ್ರೇಜ್ ಮಾರ್ಕೆಟಿಂಗ್ ಟೆಕ್ನಿಕ್. ವಿವಾದ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಫೇಮಸ್ ಆಗ್ತೀನಿ ಅನ್ನೋದು ಪ್ರದೀಪ್ ಈಶ್ವರ್ ಅವರಿಗೆ ಗೊತ್ತು. ಯಾವ ವರ್ಡ್ ಯೂಸ್ ಮಾಡಿದರೆ ಕಾಂಟ್ರವರ್ಸಿ ಆಗುತ್ತೆ ಅನ್ನೋದು ಪ್ರದೀಪ್ ಈಶ್ವರ್ಗೆ ಗೊತ್ತು. ಹಾಗಾಗಿ ಈ ಮನುಷ್ಯ ಬಳಸೋದು ಇಂತಹ ಭಾಷೆಯನ್ನೇ. ತನ್ನ ಹೇಳಿಕೆಗಳು ವೈರಲ್ ಆಗ್ತವೆ ಅನ್ನೋದು ಗೊತ್ತು, ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಗೊತ್ತು. ದೊಡ್ಡ ದೊಡ್ಡ ನಾಯಕರ ಬಗ್ಗೆ ಏಕವಚನದಲ್ಲಿ ಮಾತನಾಡಿದರೆ ವಿವಾದ ಆಗುತ್ತೆ ಅನ್ನೋದು ಗೊತ್ತು. ಹಾಗಾಗಿನೇ ಈತ ವಿಜಯೇಂದ್ರ, ಆರ್ ಅಶೋಕ್, ಬಸನಗೌಡ ಪಾಟೀಲ್, ಯತ್ನಾಳ್ ವಿಷಯಕ್ಕೆ ಹೋಗ್ತಾರೆ. ಮೀಡಿಯಾದಲ್ಲಿ ಪ್ರದೀಪ್ ಈಶ್ವರ್ ಅವರಿಗೆ ಫೈಟ್ ಕೊಟ್ಟಿದ್ದು ಪ್ರತಾಪ್ ಸಿಂಹ ಮಾತ್ರ. ಸದ್ಯಕ್ಕೆ ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ಕೇಸುಗಳು ಸೈಲೆಂಟ್ ಆಗಿವೆ. ಸುಧಾಕರ್ ಈತನ ಬಗ್ಗೆ ಮಾತೇ ಆಡೋದಿಲ್ಲ. ಈಗ ಕುಮಾರಸ್ವಾಮಿ ವಿಷಯಕ್ಕೆ ಬಂದಿದ್ದಾರೆ. ಪ್ರದೀಪ್ ಈಶ್ವರ್ ಸ್ಪೆಷಾಲಿಟಿ ಏನು ಗೊತ್ತಾ? ಒಂದ್ಸಲ ಪ್ರದೀಪ್ ಈಶ್ವರ್ ತಂಟೆಗೆ ಬಂದವರು ಈತನ ಭಾಷೆ, ಪದ ಬಳಕೆಗೆ ಅಕ್ಷರಶಃ ಹೆದರ್ತಾರೆ. ಪ್ರದೀಪ್ ಈಶ್ವರ್ ವಿಷಯದ ಬಗ್ಗೆ ಮಾತೇ ಆಡಲ್ಲ. ಅದು ಪ್ರದೀಪ್ ಈಶ್ವರ್ಗೆ ಪ್ಲಸ್ ಪಾಯಿಂಟ್. ಹೀಗಾಗಿನೇ ಕಾಂಗ್ರೆಸ್ ನಾಯಕರು ಅಷ್ಟೇ. ಯಾರಿಗೆ ಕೌಂಟರ್ ಕೊಡೋದಕ್ಕೆ ಆಗ್ತಾ ಇರಲ್ವೋ ಅಂತಹವರ ವಿರುದ್ಧ ದಾಳಿಗೆ ಪ್ರದೀಪ್ ಈಶ್ವರ್ಗೆ ಸುಪಾರಿ ಕೊಟ್ಬಿಡ್ತಾರೆ. ವಿಜಯೇಂದ್ರ, ಅಶೋಕ್, ಸುಧಾಕರ್ ಅಷ್ಟೇ ಅಲ್ಲ, ಎಷ್ಟೋ BJP ನಾಯಕರು ಪ್ರದೀಪ್ ಈಶ್ವರ್ ಮಾತು ಅಂದರೆ ಮಾತೇ ಆಡೋಲ್ಲ. ಯಾಕೆ ಬೇಕಪ್ಪ ಇವನು ಸವಾಸ ಅಂತಾರೆ. ಅಲ್ಲಿಗೆ ಗೆಲ್ಲೋದು ಪ್ರದೀಪ್ ಈಶ್ವರ್. ಆದರೆ ಈ ಬಾರಿ ಕುಮಾರಸ್ವಾಮಿ ಅವರನ್ನು ಕೆಣಕಿ ಚಪ್ಪಲಿ ಏಟು ತಿನ್ನೋ ಹಾಗೆ ಆಗಿದೆ. ಆದರೆ ಒಂದು ವಿಷಯ ಗೊತ್ತಿರಲಿ, ಪ್ರದೀಪ್ ಈಶ್ವರ್ ಕುಮಾರಸ್ವಾಮಿ ವಿಷಯದಲ್ಲೂ ಗೆದ್ದಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಕೂಡ ಸಾಕಪ್ಪ ಸಾಕು ಈತನ ಸಹವಾಸ ಅಂತ ಕೈ ಮುಗಿತಿದ್ದಾರೆ. ಪ್ರದೀಪ್ ಈಶ್ವರ್ ಇರೋದೇ ಹಾಗೆ, ಗೆಲ್ಲೋದೇ ಹಾಗೆ. ಎದುರಾಳಿಗಳು ಯಾವ ಲೆವೆಲ್ಲಿಗೆ ಇಳಿತಾರೋ ಅದಕ್ಕಿಂತ ಕೆಳಗಿನ ಲೆವೆಲ್ಲಿಗೆ ಹೋಗೋ ಪ್ರದೀಪ್ ಈಶ್ವರ್ ಬಾಯಲ್ಲೇ ಬ್ರಹ್ಮಾಸ್ತ್ರ ಇಟ್ಕೊಂಡಿದ್ದಾರೆ. ಮಾತಲ್ಲೇ ಬಾಂಬ್ ಹಾಕೋ ಪ್ರದೀಪ್ ಈಶ್ವರ್ ಅವರದ್ದು ಬೊಂಬಾಟ್ ಬಾಯಿ. ಪ್ರದೀಪ್ ಈಶ್ವರ್ ಅಂದರೆ ಸಾಕು ಎದುರಾಳಿ ನಾಯಕರು ಓಡೋ ಹಾಗೆ ಆಗಿದೆ. ಅದು ಸರಿನಾ ತಪ್ಪಾ ಅನ್ನೋದೆಲ್ಲ ಮುಖ್ಯ ಅಲ್ಲ. ರಾಜಕೀಯದಲ್ಲಿ ಪ್ರದೀಪ್ ಈಶ್ವರ್ ಒಂದು ಕೆಟ್ಟ ಸಂಸ್ಕೃತಿಗೆ ನಾಂದಿ ಹಾಡಿರೋದಂತೂ ಸತ್ಯ.